ರಾಜ್ಯದಲ್ಲಿ ಚುನಾವಣೆ ನಡೆದು 2 ವರ್ಷ ಕಳೀತಾ ಬಂತು. ಕ್ಷೇತ್ರದ ಶಾಸಕರು ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರಾ? ಹಳ್ಳಿಗಳಿಗೆ ಶಾಸಕರು ಹೋಗ್ತಾ ಇದ್ದಾರಾ? ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದೆ. ಸದ್ಯ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ನೂತನ ಶಾಸಕರಾಗಿ ದೇವೇಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ. ಕ್ಷೇತ್ರದ ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸಿದ್ದಾರಾ? ನ್ಯೂಸ್ ಫಸ್ಟ್ ಜನರ ಅಭಿಪ್ರಾಯ ತಿಳಿದುಕೊಳ್ಳೋದ್ರ ಮೂಲಕ ಕ್ಷೇತ್ರದ ಶಾಸಕರ ರಿಪೋರ್ಟ್ ಕಾರ್ಡನ್ನು ತಿಳಿದುಕೊಳ್ಳುತ್ತೆ. ಇದೇ ಇವತ್ತಿನ ವಿಶೇಷ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ಇಲ್ಲಿ ಜಗಳೂರು ಪಟ್ಟಣದಲ್ಲಿ ಒಂದು ಹಿರಿಯ ನಾಗರಿಕರು ಗುಂಪಿದೆ. ಸಾಕಷ್ಟು ವರ್ಷಗಳಿಂದ ಕ್ಷೇತ್ರವನ್ನು ನೋಡಿರ್ತಾರೆ. ಏನೆಲ್ಲ ಕೆಲಸ ಆಗಬೇಕು, ಏನೆಲ್ಲ ಅಭಿವೃದ್ಧಿ ಆದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ದೂರದೃಷ್ಟಿ ಮತ್ತು ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಇರ್ತವೆ. ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಒಂದು ಟೀಮೇ ಇದೆ. ನಮಗೆ ನೀರಿಂದು ಅನುಕೂಲ ಆಗಬೇಕು. ಕುಡಿಯೋ ನೀರಿಂದು ಸಮಸ್ಯೆ ಐತಿ. ಕುಡಿಯೋ ನೀರು ನಮಗೆ ಭಾಳ ಹೊಸಕೆರೆಯಲ್ಲಿ ಗಡಮಾಕುಂಟೆ ಅಂತ ಹೇಳಿ ಗಡಮಾಕುಂಟೆಯಿಂದ ನೀರು ಬರ್ತಾಯಿತ್ತು. ಅದು ಕೆರೆ ತುಂಬಿ ಅದು ಪೈಪ್ಲೈನು ಇದಾಗಿ ಅದು ಬರ್ತಾಯಿಲ್ಲ. ಕುಡಿಯೋ ನೀರು ಭಾಳ ತೊಂದರೆ ಐತಿ ಹೊಸಕೆರೆಯಲ್ಲಿ, ಜಗಳೂರು ತಾಲೂಕು ಹೊಸಕೆರೆ. ನಮಗೆ ಇನ್ನೇನು ಕೇಳ್ತೀವಿ ಅಂದರೆ ನಮ್ಮ ಭೂಮಿಗಳಿಗೆ ನೀರಾವರಿ ಮಾಡಿದ್ರೆ ಅನುಕೂಲ. ಎಲ್ಲೆಲ್ಲಿ ಕೆರೆಗಳದಾವ ಆ ಕೆರೆಗಳಿಗೆ ನೀರು ಬಿಟ್ಟು ಜಮೀನುಗಳು ಹಿಂದೆ ಏನು ಮುಗಿದ್ವಲ್ಲ ನೀರುಗಳು ಮಳೆ ನೀರಿನಾಗ ಆ ನೀರನ್ನು ಚಾನಲ್ಗಳೆಲ್ಲ ಓಪನ್ ಮಾಡಿ ಆ ಜಮೀನುಗಳು ನೀರು ಮಾಡಿದ್ರೆ ಸಾಕು. ನಾವು ಕಾಡಿನಾಗ ಇದೀವಿ ಸರ್. ಕೊಂಡಗುರಿ ಅಭಯಾರಣ್ಯ ಅಂತ ನಮ್ಮದು ಕಾಡು. ನೈಟ್ ಎಲ್ಲ ಬಂದು ದಾಳಿ ಮಾಡ್ತಾವೆ ಹೊಲಗಳಿಗೆ. ಇದ್ದು ಬೆಳೆನೆಲ್ಲ ತಿಂದು ಹೋಗ್ತವೆ. ಅರಣ್ಯ ಇಲಾಖೆ ಕಾಟ ಜಾಸ್ತಿ. ನಮಗೆ ಏನೋ ಮಾಡ್ಬೇಕಂದ್ರೆ ನಮ್ಮ MLA ಅದ್ರ ಬಗ್ಗೆ ಹೆಂಗೆ ಕ್ರಮ ತಗೊಳಲ್ಲ ಸರ್. ಈಗ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ? ಪ್ರಾಣಿಗಳಿಂದ ನಿಮ್ಗೆ ಹೆಂಗೆ ಸುರಕ್ಷತೆ ಇರ್ಬೇಕಾದ್ರೆ ಹೆಂಗೆ ಬೇಕು? ಪ್ರಾಣಿಗಳಿಂದ ನಮಗೆ ರಕ್ಷಣೆ ಬೇಕು. ಅರಣ್ಯ ಇಲಾಖೆಯವ್ರದ್ದು ಒಳಗೆ ಬಂದೋಬಸ್ತ್ ನಮ್ಮ ಜಮೀನಿಗೆ ಬರ್ದಂಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ರೈಸ್ ಕೊಡ್ತಾರಲ್ಲ ಸರ್, ಒಳ್ಳೇದು. ಅದು ಒಳ್ಳೇದು ಸರ್. ಸರ್ ನಮಗೆ ವಯಸ್ಸಾಗೈತೆ, ನಿಂತ್ಕೊಂಡು ಬರ್ತೀವಿ. ಲೇಡಿಗಳು ಕೂತ್ಕೊಂಡು ಗೌಡಿಕೆ ಮಾಡ್ತಾರೆ. ನಮಗೆ ಶೀಟಲ್ಲಿ ನಾವೇನು ಬದನೆಕಾಯಿ ಮಾಡೋಣ? ಇಲ್ಲಿದ್ದ ನಮ್ಮೂರಿಗೆ 20 ಕಿಲೋಮೀಟ್ರ್ 30 ಅಲ್ಲ ಸರ್, 30 ರೂಪಾಯಿ 30 ರೂಪಾಯಿ ಸರ್ KSRTCಗೆ. ನಮಗೆ 30 ರೂಪಾಯಿ. ಹೆಣ್ಮಕ್ಳು ಕ್ಲೀನಾಗಿ ಕೂತ್ಕೊಂತಾರೆ. ಮನೆಯಲ್ದ ಪರದಾಡ್ತದ ಸರ್. ಅವನು ಸ್ವಲ್ಪ ಯೋಜನೆಯನ್ನು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಕ ಸರ್. ಈಗ ಬೀದಿ ಪಾಲ ಇದ್ದಂಗೆ ಅವರು ಒಂದು ಸ್ವಲ್ಪ ಬೆಚ್ಚಗಿದ್ರೆ ಅವ್ರಿಗೆ ಎಲ್ಲ ಅನುಕೂಲ. ಅದ ಸರ್. ಈಗ ನೋಡಿ ಸರ್, ಇಲ್ಲಿ ಅವರು ಕೆರೆಯಾಕ ಮನೆ ಹೋಗ್ಬಿಟ್ಟು ಹೊರತು ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಅದಾರ ಸರ್. ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಅದಾರ. ಅವ್ರಿಗೆ ಮನೆಗಳಿಲ್ಲ. ಈಗ 3-4 ವರ್ಷ ಪಾಪ ಅಲ್ಲೇ ಕಾಲವರ್ಣ ಮಾಡ್ತಾರೆ. ಪಾಪ ಅವರು ಶಾಸಕರು ಮಾಡೋದು ಮಾಡ್ತಾರೆ ಸರ್. ಅವರು ಮಾಡೋದು ಮಾಡ್ತಾರೆ, ಆದರೆ ವ್ಯವಸ್ಥೆ ಇಲ್ಲ ಪಾಪ. ಅವ್ರನ್ನೂ ಅನ್ನಂಗಿಲ್ಲ, ಶಾಸಕರನ್ನೂ ಅನ್ನಂಗಿಲ್ಲ. ಅವರು ಕೆಲಸ ಮಾಡ್ತಾರೆ, ಅದು ಒಳ್ಳೆಯದು. ಎಲ್ಲ ಈ ಫ್ರೀ ಮಾಡೋದಕ್ಕಿಂತ ಈ ವಯಸ್ಸಾದಿರೋರಿಗೆ 60 ಮೇಲ್ಪಟ್ಟರಿಗೆ ಅವ್ರಿಗೆ ಫ್ರೀ ಮಾಡ್ಬೇಕಾಯ್ತು. ಯಾವುದು ಬಸ್ ಫ್ರೀನ, ಹೌದ್ರಾ? ಆಮೇಲೆ ಲೇಡೀಸ್ಗಾದ್ರೂ ಅಷ್ಟೇ 50-60 ವರ್ಷದ ಮೇಲೆ ಮಾಡಿದರೆ ಅವ್ರಿಗೆ ಇದಾಗೋದು. ಈಗೆಲ್ಲ ಫ್ರೀ ಅಂದ್ಬಿಟ್ಟು ಯಾವ ಅನುದಾನನೂ ಇಲ್ಲ, ಎಂಥದ್ದೆಲ್ಲ ಏನು ಕೆಲಸಗಳು ಆಗ್ತಿಲ್ಲ. ಗೌರ್ಮೆಂಟ್ ಹತ್ರ ಕೇಳಿದರೆ ಏನಂತ ದುಡ್ಡು ಇಲ್ಲ. ಈಗ ಎಲ್ಲದಕ್ಕೂ ಫ್ರೀ ಕೊಡೋಕಂದ್ರೆ ಕರೆಂಟು ಫ್ರೀ ಕೊಡೋಕೆಲ್ಲ ಅವು ಮಾಡೋದಕ್ಕಿಂತ ಇನ್ನು ಗ್ಯಾಸ್ ಫ್ರೀ ಕೊಟ್ಟಿದ್ರೆ ಓಕೆ, ಅಡುಗೆ ಮಾಡ್ಕೊಂಡು ಹೆಣ್ಮಕ್ಳಿಗೆ ಅದು 2000 ಕೊಡೋದಕ್ಕಿಂತ ತಿಂಗಳ ಒಂದು ಸಿಲಿಂಡ್ರ್ ಫ್ರೀ. ಇಷ್ಟೆಲ್ಲ ಮಾಡ್ಬೋದಾಯ್ತು ಅವರು. ಏನು ಎಷ್ಟು ಮಾಡಿಸ್ಕೊಡ್ತೀವಿ? ಅಭಿವೃದ್ಧಿ ಕೆಲಸ ನೋಡಿದರೆ ಕೊಡೋದೇ 4, 10ಕ್ಕೆ 4 ಕೊಡೋದು. 2,000 ರೂಪಾಯಿ ಬರುತ್ತೆ ನಿಮಗೆ? ಹಾಂ ಬರ್ತದೆ ಸರ್. ಏನೋ ಸಾಧಾರಣ ಸಹ. ಹಾಂ ಬರ್ತದೆ ಸರ್. ಎರಡು ತಿಂಗಳ ಬರ್ತೈತೆ. 2 ಸಾವಿರ ಮನೆಗೆ ಮಂತ್ಯಾನ ಒಂದಿಲ್ಲದ್ರೆ ನಡೆಯಲ್ಲ. ಮಂತ್ಯಾನ ಸರ್ ಎಂತ ಹೆಲ್ಪ್ ಏನು ಮಾಡ್ತಾ ಇಲ್ಲ. ಇಲ್ಲಿ ವ್ಯಾಪಾರದಾರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಸಹಕಾರಣ ಕೊಡೋರು ಯಾರೂ ಇಲ್ಲ. ಏನು ಅವ್ರು ಬಂಡವಾಳ ಹಾಕ್ಬೇಕು, ಅವ್ರು ತೆಗಿಬೇಕು ಅಷ್ಟೇ. ನೀವು ಮಾಡ್ಕೊಳ್ರಿ. ನಾವು ಈ ಸರ್ಕಾರ ಇದ್ದಾಗಲಿ ಜನದಿದ್ದಾಗಲಿ ಯಾವ ಸಹಕಾರ ಇಲ್ಲ. ಏನು ಅವ್ರು ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕು ಸರ್. 2 ವರ್ಷದಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ಈಗ ಉತ್ತಮವಾಗಿದೆ ಸರ್. ನಮ್ಮ ತಾಲೂಕಿನಲ್ಲಿ ಸರ್ ಕಾನಮಡಗು ಅಣಬೂರಿಂದ ಕ್ಯಾಸನಹಳ್ಳಿಯಿಂದ ಕಾನಮಡಗು ತನಕ ಚಿಕ್ಕ ರಸ್ತೆ ಇತ್ತು. ಸುಮಾರು ಹಳ್ಳಿಗಳು ಬರ್ತವೆ. ಅಲ್ಲಿ ಸೇತುವೆ ನೆಲಗುದ್ದಿಗೆ ಬಿದ್ದಿತ್ತು. ಈಗ ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನು ಕೂಡ ನಿನ್ನೆ ಚಾಲನೆ ನೀಡಿದ್ದಾರೆ ಸರ್.
ದೊಣ್ಣಳ್ಳಿಯಿಂದ ಇಲ್ಲಿ HV ಬಂಕ್ ತನಕನೂ ರಸ್ತೆ ಪೂರ್ತಿ ಹದಗೆಟ್ಟಿತ್ತು ಸರ್. ಹದಗೆಟ್ಟಿತ್ತಂದರೆ ಸುಮಾರು 7-8 ವರ್ಷದಿಂದ ಅದನ್ನ ರಸ್ತೆ ಕಡೆ ಯಾರು ಗಮನ ಹಾಕಿದ್ದಿಲ್ಲ. ನಮ್ಮ ಶಾಸಕರು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈ ಶಾಸಕರು ಬಂದ ಮೇಲೆ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತದವೆ. ಇದು ಮಲ್ಪೆ ಮಣಕಲ್ಪುರ ಸ್ಟೇಟ್ ಹೈವೇ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತೆ. ಹಿಂದಿನ ಶಾಸಕರುಗಳು ಎಲ್ಲರೂ ಬರೀ ಮಾತಾಡೋದ್ರ ಹೊರತು ಕೆಲಸ ಆಗಲಿಲ್ಲ. ಬಟ್ ಈ ಸರಿ ದಿಟ್ಟ ನಿರ್ಧಾರ ತಗೊಂಡು ಅವ್ರು ಕೆಲಸನ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಯಾವುದೇ ಕೆಲಸದ ಬಗ್ಗೆ ಅದು ಡಿಸಿಷನ್ ಒಳ್ಳೆ ಡಿಸಿಷನ್ ಅಂತಾರೆ. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ದೇವೇಂದ್ರಪ್ಪ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಒಂದು ರಿಲೇಟಿವ್ ಚೆಕ್ ನಡೆಸ್ತದೆ. ಈಗ ನಾವು ಮೊದಲ ಗ್ರಾಮವಾಗಿ ಬಿಳ್ಚೋಡು ಗ್ರಾಮಕ್ಕೆ ಬಂದಿದ್ದೀವಿ. ತಮ್ಮ ಶಾಸಕರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಗ್ರಾಮಕ್ಕೆ ಯಾವಾಗ ಬಂದಿದ್ರು, ಬರ್ತಾ ಇದ್ದಾರಾ ಇಲ್ವಾ, ಏನು ಸಮಸ್ಯೆ ಇದೆ ಅಂತ. ಇಲ್ಲೇರು ಭರವಸೆ ಈಡೇರಿಸಿಲ್ಲ, ಮ್ಯಾಲ ಸರ್ಕಾರ ಈಡೇರಿಸಿ. ಹೌದಾ, ಇಲ್ಲೇರು ಇಲ್ಲಿ ಕಾಯ್ಕೆ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಓಪನ್ ಆಗಿ ಹೇಳ್ತಾವಲ್ಲ. ನೀರಾವರಿ ಸೌಲಭ್ಯ ಬಗ್ಗೆ ಇವ್ರು ಏನು ಮಾಡಿಲ್ಲ. ಹೋದ ಸತಿ ಶಾಸಕರು ಇದ್ರಲ್ಲ ಅವ್ರು ಮಾಡಿದಾರೆ, ಇವ್ರೇನು ಮಾಡಿಲ್ಲ, ಯಾವುದು ಮಾಡಿಲ್ಲ. ಇವರು ಇನ್ನು ಮೊನ್ನೆ ಬಂದಾರ, ಏನು ಮಾಡಿಲ್ಲ, ಇನ್ನು ಯಾವ ಕೆಲಸ ಕಾರ್ಯಗಳು ಮಾಡಿಲ್ಲ. ನೀವು 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 10ಕ್ಕೆ ಇವ್ರಿಗೆ ಒಂದು 4 ಕೊಡ್ಬೋದು ಅಷ್ಟೇ. ಮಾಡಿಸ್ಯಾರ 500 ರೂಪಾಯಿ ಚಾರ್ಜ್ ಇವ್ರು ಬಸ್ ಫ್ರೀ ಮಾಡಿದಾರೆ ಅಂತ ಅಲ್ಲ. ಇದು ಆಂಡ್ರಿ ವಿದ್ಯಾಭ್ಯಾಸ ಕೊಡೋರಿಗೆ ಒಳ್ಳೇದಾಗಲಿ, ಬಡವರು ಬದುಕಲಿ ಅಂತ ಮಾಡಿದ್ದಾರೆ. ಅವು ಕೆಟ್ಟ ಚಟ ಮಾಡೋರಿಗೆ ನಾವೆಲ್ಲ ಅವ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಯಾರಪ್ಪ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಎಲ್ಲ ಕೊಡ್ತಾರಲ್ರಿ 2,000 ಬಸ್ ಫ್ರೀ ಅವಕ್ಕೆಲ್ಲ ತುಂಬಬೇಕಲ್ರಿ. ಅವಕ್ಕೆಲ್ಲ ತುಂಬಿದ್ರೆ ಪಾಪ ಇಲ್ಲಿ ಇನ್ನೇನು ಕೊಡ್ತಾರೆ. ಪಾಪ ಗ್ರಾಮ ಪಂಚಾಯತಿ ಮೆಂಬರಿಗೂ ಪಾಪ ಅನುದಾನ ಇಲ್ಲ, ಏನು ಕೆಲಸನೂ ಮಾಡಿಲ್ಲ ಪಾಪ. ಈಗ ಹಿಂಗೆ ಫ್ರೀ ಕೊಡ್ತಾರೆ, ಬಸ್ ಫ್ರೀ ದುಡ್ಡು 2,000 ಅವೆಲ್ಲ ಕೊಡ್ತಾರಲ್ಲ. ಅನುದಾನ ಬಂದ್ರೆ ಶಾಸಕರು ಮಾಡೇ ಮಾಡ್ತಾರೆ ಕೆಲಸ. ಈಗ ಇದೇ ಬಿಳ್ಚೋಡು ಗ್ರಾಮದಲ್ಲಿ ಮಾರ್ಕೆಟ್ಗೆ ಬಂದಿದ್ವಿ. ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ. ಏನು ಹೇಳ್ತಾರೆ ಅವರು ಶಾಸಕರ ಬಗ್ಗೆ? ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ, ಸ್ವಲ್ಪ ಕ್ರಾಕ್ ಐತಿ. ಹೌದಾ? ಸ್ವಲ್ಪ ಹುಡು ಇನ್ನು ಯಮನ ಐತಲ್ಲ, ಅಷ್ಟೇನೇನಿಲ್ಲ. ಮಗ ಎಲ್ಲ ಕಡೆಗೆ ಬರ್ತಾನೆ, ಎಲ್ಲ ನೋಡ್ತಾನೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾನೆ. ಒಂದು ಕೆಲಸಗಳು ಆಗ್ಬೇಕಪ್ಪ ಅಂದರೆ ಈ ಕಾಂಪೌಂಡ್ ಒಂದಿಲ್ಲ ಊರಲ್ಲಿ. ಭಾಳ ರೋಡ್ಗಳು ಭಾಳ ಇರ್ತಾವೆ ರೋಡ್ಗಳು. ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಹಾಕೋದಕ್ಕಿಂತ ರೋಡ್ಗಳು ಹಾಕಿದ್ರೆ ಅದೊಂದು ಚಂದ ಆಕತಿ ಅಂತ ಹೇಳ್ತಾರೆ ನೋಡಿ ಅಷ್ಟೇ. ಹೆಣ್ಮಕ್ಳು ದೇವಸ್ಥಾನ ನೋಡಂಗಿದ್ದಿಲ್ಲ, ದುಡ್ಡು ಇಟ್ಕೊಂಡು ಹೋಗೋ ಪರಿಸ್ಥಿತಿಗೆ ಇದ್ದಿಲ್ಲ. ಅದು ಶಕ್ತಿ ಯೋಜನೆಗ ಅದು ಎಲ್ಲರಿಗೂ ಅನುಕೂಲ ಆಗೈತಿ. ಕೆಲವ್ರು ಹೋಗ್ತಾರ, ಕೆಲವ್ರು ಹೋಗಲ್ಲ. ಎಲ್ಲರೂ ಹೋಗ್ತಾರಂತ ಹೇಳಲ್ಲ, ಹೋಗೋರಿಗೆಲ್ಲ ಅನುಕೂಲ ಆಗೈತಿ. ನೋಡ್ಲಿಲ್ಲ ದೇವಸ್ಥಾನಗಳೆಲ್ಲ ನೋಡ್ಯಾರ. ಅದರಿಂದ ಏನು ತೊಂದರೆ ಏನಿಲ್ಲ, ಅವರಿಗೆ ಲಾಭ ಆಗೈತಿ. ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಕುಂಠಿತವಾಗಿದ್ದಾವೆ. ಎಲ್ಲೇ ಒಂದು ಮಾಡ್ತಾರೆ, ಎಲ್ಲೇ ಒಂದು ಬಿಡ್ತಾರೆ. ಅನುದಾನನೇ ಕಡಿಮೆ ಬರ್ತಾ ಐತಿ. ಈಗ ಸಿದ್ದರಾಮಯ್ಯನವರು ಪಾಪ MLA ಎಲ್ಲರೂ ಕೆಲಸ ಮಾಡೋಕ್ಕೆ ಉತ್ಸುಕರಾಗಿದ್ದಾರೆ. ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಏನಾಯ್ತೋ ಅದು ಇವತ್ತು ಗೃಹಲಕ್ಷ್ಮಿಗೆ ಹಣಕ್ಕೆ ಬಳಸಲಿಲ್ಲದ್ದು ಅದನ್ನೇನೆ ಅದೇ ರೋಡು ಅಂಥವಕ್ಕೆಲ್ಲ MLA ಕೊಟ್ಟಿದ್ರು. ಇನ್ನೂ ಡೆವಲಪ್ ಮಾಡೋರು ಹಳ್ಳಿಗಳನ್ನು, ಗ್ರಾಮಗಳನ್ನು. ಆ ಥರ ಒಂದು ಯೋಜನೆಯನ್ನು ಇವತ್ತು ಹೌದು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅನುಕೂಲ ಆಗೈತೆ ನಮಗೆ. 2,000 ಬರೋದು ಅನುಕೂಲ ಆಗೈತೆ ನಮಗೆ. ಅಯ್ಯೋ ಮತ್ತು ಹಿಂಗೆ ತೊಂದರೆ ಆದಾಗ ಮತ್ತು ದುಡಿಮೆಲ್ದಾಗ ನಮಗೆ ಅದೇ ಯೂಸ್ ಮಾಡ್ಕೊಳಕ್ಕೆ ಮಾರಾಯ ನಮ್ಮ ಅಪ್ಪ ನಮ್ಮ ತಂದೆ ಒಳ್ಳೇದು ಮಾಡಿದ್ದಾನೆ. ಈಗ 10 kg ಅಕ್ಕಿ ಕೊಡ್ತಾನೆ ಮತ್ತೆ ಹೆಚ್ಚಿನ. ಬಸ್ ಫ್ರೀ ಮಾಡಿದಾನೆ. ನಾವು ಹೋಗೋದು ಆಗೋದಲ್ಲ ಮನೆಯಾಗ. ಹೋಗೋರು ಹೋಗಿದಾರೆ, ನೋಡಿ ಬಂದಾರೆ ದೇವಸ್ಥಾನಗಳೆಲ್ಲ. ದೇವಸ್ಥಾನೆಲ್ಲ ನೋಡ್ತಾರೆ ಅವರು. ಮಾರಾಯ ಒಳ್ಳೇದು ಮಾಡಿದಾನಪ್ಪ. ಕರೆಂಟು ಫ್ರೀ ಐತಿ. ಏನಪ್ಪ ಅಕ್ಕಿ ಗೋಧಿ ಕೊಡ್ತಾನೆ, 2,000 ಹಾಕ್ತಾನೆ. ಇನ್ನೇನು ಬೇಕು? ಎಲ್ಲರಿಗೂ ಒಳ್ಳೇದು ಮಾಡಿದಾರ, ಯಾರಿಗೇನೂ ತೊಂದರೆ ಆಗಿಲ್ಲ. ಅವ್ರನ್ನ ಗೆಲ್ಲಿಸಿದ್ದಕ್ಕೂ ಎಲ್ಲರೂ ಅವ್ರದ್ದಲ್ಲೇ ಒಂದು ತುತ್ತು ಅನ್ನ ಕೊಟ್ಟಿದಾರ. ತಿಂಗಳ 2,000 ರೂಪಾಯಿ ಹಾಕಾರು. ಈಗ 3 ತಿಂಗಳು 4 ತಿಂಗಳು ಬಂದಿಲ್ಲ. ನಾವಾಗ ಹಿಂಗೆ ಕೂಲಿ ಮಾಡ್ಕೊಳಕ್ಕೂ ತಿನ್ನೋಕ್ಕೂ ಅವ್ರು ಕೊಟ್ಟವು 2,000ನೇ. ನಾವು ಅದ್ರಾಗನೇ ಜೀವನ ನಮ್ಮವು. ಅಕ್ಕಿ ಫ್ರೀನೂ ಬರ್ತಾವೆ, ಕೊಡ್ತಾರೆ ಸರ್. ಅಕ್ಕಿ ಫ್ರೀ ಬರ್ತದೆ ಸರ್. 2,000 ಹಾಕ್ತಾರೆ, ಜೀವನಕ್ಕೆ ಹಾಕತ್ತೆ ಸರ್. ನಾವೇನು ಮಾಡ್ಕೊಂಡಿಲ್ಲ ಸರ್, ಹೊಟ್ಟೆ ಪಾಡಿಗೆ ನಾವು ಹಂಗಾಗಿರಿ. ದಯವಿಟ್ಟು ಗೌರ್ಮೆಂಟ್ ಕಡೆಯಿಂದ ನಮಗೇನಾದ್ರು ಒಂದು ಸಹಾಯ ಮಾಡಿ ಮನೆ ಇಲ್ದಂಥವರಿಗೆ ಮನೆ ಕಟ್ಟಿಸ್ಕೊಡ್ರಿ. ನನಗೆ ಅಂತಲ್ಲ, ಎಲ್ರಿಗೂ ಮನೆ ಇಲ್ದಂಥವರಿಗೆ ಮನೆ ಕಟ್ಟಿಸ್ಕೊಡ್ರಿ. ರಾಜ್ಯದಲ್ಲಿ ಪ್ರಸಿದ್ಧ ದೇವಸ್ಥಾನದಂಥ ಉಚ್ಚಂಗಿ ದುರ್ಗಾ ದೇವಸ್ಥಾನದಲ್ಲಿದ್ದೇವೆ. ಇದು ಈಗ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಿಮ್ಮ ಶಾಸಕರು? ನಿಮ್ಮ ಹಳ್ಳಿಗೆ ಬರ್ತಾರ, ನಿಮ್ಮ ಕಷ್ಟಗಳನ್ನು ಕೇಳ್ತಾರ,
ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡಬೇಕಾಗಿದೆ ಇನ್ನು ಕೆಲಸಗಳನ್ನು? ಸರ್ ಇಲ್ಲಿ ಕೆಲವೊಂದು ನೆನೆಗುದಿ ಬಿದ್ದಂಥ ಕಾರ್ಯಗಳನ್ನು ಅವರಿಗೆ ಪೂರ್ಣಗೊಳಿಸಿದ್ದಾರೆ. ಬಟ್ ಎಲ್ಲರಿಗೂ ಸಿಗುವಂಥ ಶಾಸಕರು, ಎಲ್ಲರಿಗೂ ನಾವು ಕೇಳ್ಕೊಂಡಾಗ ಬರುವಂಥ ಶಾಸಕರು. ಆಮೇಲೆ ನಮ್ಮ ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಇಲ್ಲಿ ಕೂಡ ಭಕ್ತರಿಗೆ ಮೂಲ ಸೌಕರ್ಯಗಳ ಕೊರತೆ ಇತ್ತು. ಈಗ ಅವನು ಹಂತ ಹಂತವಾಗಿ ಸರಿದೂಗಿಸ್ತಾ ಇದ್ದಾರೆ. ಮಾರ್ಕ್ಸ್ ಕೊಡೋದಾದರೆ 10ಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಡ್ತೀರಾ? ಈಗ ಅವ್ರು ಮಾಡಿರುವಂಥ ಈಗ ತಗೊಂಡಿರುವಂಥ ಇದು ಅವ್ರ ಕ್ರಿಯೆಗಳಿಗೆ ನಾವು ಅವ್ರಿಗೆ ಒಂದು 8 ಮಾರ್ಕ್ಸ್ ಕೊಡ್ತೀವಿ. ಬರ್ತಾರೆ ಸರ್, ಸ್ಪಂದಿಸ್ತಾರೆ. ಕೀರ್ತಿ ಕುಮಾರ್ ಆಯ್ತು, ನಮ್ಮ ಪುತ್ರ MLA ಸಾಹೇಬರು ಬರ್ತಾರೆ ಸರ್. ಸೌಕರ್ಯ ಮಾಡ್ತಾರೆ. ಮಾಡಿಕೊಡ್ತಾರೆ ಸರ್. ಕೀರ್ತಿ ಕುಮಾರ್ ಅವ್ರು ಬರ್ತಾರೆ ಸರ್. ಏನೋ ಫೋನ್ ಮಾಡಿದ್ದಕ್ಕೆ ಅಟೆಂಡ್ ಮಾಡ್ತಾರೆ ಬಂದು. ಈಗ ಹಲವಾರು ಗ್ಯಾರಂಟಿ ಇರೋದ್ರಿಂದ ಸ್ವಲ್ಪ ಅನುದಾನ ಕಡಿಮೆ ಇರ್ತೈತಿ. ಈಗ ಹಂತ ಹಂತವಾಗಿ ಮಾಡ್ತಾರೆ. ಈಗ ಅದಕ್ಕೇನು ಮಾಡೋದ್ರ ಬಗ್ಗೆ ಕೆಲಸಗಳು ಕಾರ್ಯ ನಡೆಯೋದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಈಗೇನಪ್ಪ ಸ್ವಲ್ಪ ಬರ್ತಕ್ಕಂಥದ್ದು ಸ್ವಲ್ಪ ಹಂತ ಹಂತವಾಗಿ ನಡೀತೀವಿ. ಶಾಸಕರು ಭಾಳ ಕೆಳಮಟ್ಟದಿಂದ ಮೇಲೆ ಬಂದಿರೋದು. ಪ್ರತಿಯೊಂದು ಬಡವರ ಬಗ್ಗೆ, ಬಡ ಜನತೆಯ ಕಷ್ಟದ ಬಗ್ಗೆ ಅವ್ರಿಗೆ ಭಾಳಷ್ಟು ನಾಲೆಡ್ಜ್ ಇರೋದ್ರಿಂದ ಜನ ಸ್ಪಂದಿಸ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಶಾಸಕರು ದಿನ ಬಂದು ಎಲ್ಲರ ಹತ್ರನೂ ಇರೋಕ್ಕಾಗಲ್ಲ. ಸಮಯ ಸಿಕ್ಕ ಬರ್ತಾರೆ, ಕರೆದ ಬರ್ತಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಇದನ್ನು ಡೆವಲಪ್ಮೆಂಟ್ಸ್ ಏನಾಗಲಿ ಇನಾಗ್ರೇಷನ್ ಮಾಡೋಕ್ಕೆ ಬರ್ತಾರೆ. ಹಬ್ಬ ಹರಿದಿನಗಳಲ್ಲಿ ಬರ್ತಾರೆ. ಆ ಸರಿ ಬಂದು ಮೊನ್ನೆ ಯುಗಾದಿ ಒಳಗೆ ಬಂದು ನಮಗೆ ಬೇವು ಬೆಲ್ಲ ವಿತರಣೆ ಕಾರ್ಯಕ್ರಮ ಮಾಡಿ ಹೋದರು. ಹೀಗಾಗಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದು ನಾವು ಹೇಳೋಕ್ಕೆ. ಈಗ ಜಗಳೂರು ಕ್ಷೇತ್ರದಲ್ಲಿ ಒಂದು ಚಿಕ್ಕಮ್ಮನಟ್ಟಿ ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿ ಹತ್ರ ಕೂಲಿ ಕಾರ್ಮಿಕರಿದ್ದಾರೆ. ಅವರು ಜಮೀನಲ್ಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಐತೆ, ಅಕ್ಕಿ ಬರ್ತೈತೆ, 2000 ರೂಪಾಯಿ ಬರ್ತೈತೆ. ಏನಮ್ಮ ಅನುಕೂಲ ಆಗೈತಲ್ಲ? ಅನುಕೂಲ ಆಗೈತೆ ರೀ. ಹಾಂ, ಏನೇನು ಮಾಡ್ತೀರಿ 2000 ಕೊಟ್ಟರೆ? ಏನು ಮಾಡ್ತೀರಿ ಮನೆ ರೇಷನ್ಗಳು ಮಕ್ಕಳಿಗೆ ಏನನ್ನ ಆತಂದ್ರೆ ಕಷ್ಟ ಸುಖಗಳು ಇಟ್ಕೊಂತೀವಿ ರೀ. ಭಾಳ ಜನ ಈಗ ಗ್ಯಾರಂಟಿ ಕೊಡಬಾರ್ದು 2000 ಅಂತಂದು ಹೇಳ್ತಾ ಇದಾರೆ. ಇರ್ಲಿ ನಮಗೆ ಬೇಡ ತೆಗಿಯಕ್ಕೆ ಹೋಗ್ಬೇಡ್ರಿ. ಇದ್ದಂತರು ಬೇಡ ಅಂತಾರೆ. ನಮ್ಮಂತ ರೈತರು ಬೇಕಂತೀವಿ ನಾವು ಅದನ್ನ. ಹೌದಾ, ನಮ್ಗೆ ಬೇಕು. ಮಕ್ಕಳು ಮರಿಗೆ ಶಾಲೆಗೆ ಓದ್ಸಕ್ಕೂ ಮತ್ತು ಚಾರ್ಜ್ಗಳಿಗೂ ಮಕ್ಕಳಿಗೆ ಮರಿಗೆಲ್ಲ ಬೇಕು. ತೆಗ್ಸಕ್ಕೆ ಹೋಗ್ಬೇಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಸರ್ ನಾವು ಹೇಳೋದು. ಅನುಕೂಲ ಆಯ್ಕತ್ತ ನಮಗೂ ತೆಗಿಬೇಡ್ರಿ. ಎಷ್ಟು ಬಂತಮ್ಮ ಇಲ್ಲಿವರೆಗೂ ಅಂತಂದ್ರೆ? ಇನ್ನು ಇಲ್ಲಿವರೆಗೂ ಆಗೈತೆ ಸರ್, ಆಗೈತೆ. 34,000 ಆಗೈತೆ. ಬೇರೆ ಕಡೆ ಎಲ್ಲಿ ಹೋಗೋದೇನೋ ಗೊತ್ತಿಲ್ಲ ಸರ್. ನಮ್ಮ ಈ ಸಿಕ್ಕಮ್ಮಟ್ಟಿ ಗ್ರಾಮದಲ್ಲಿ ನಾವು ದುಡ್ಕೊಂಡೆ ತಿಂತೀವಿ. 2000 ಕೊಟ್ಟರು 2000 ಕೊಟ್ಟರು ನಾವು ಬಸ್ನೇ ಓಡಾಡಲ್ಲ, ಕರೆಂಟ್ ಬಿಲ್ ಫ್ರೀ ಕಟ್ಟಲ್ಲ. 2000 ರೂಪಾಯಿ ಮಾತ್ರ ನಮಗೆ ಬರ್ತದೆ, ಅಕ್ಕಿ ಫ್ರೀ ಬರ್ತದೆ. ನೀವೇನು ಹೇಳ್ತೀರಿ? ಇಲ್ಲ ಸರ್, ನಾವು ಕೂಲಿನೇ ಮಾಡ್ತೀವಿ. ಅದು 2000 ರೂಪಾಯಿ ಬಂದದ್ದೆಲ್ಲ ನಾವು ಮಧ್ಯಾಹ್ನಕ್ಕೆ ನಮ್ಮ ಹುಡುಗರಿಗೆ ಶಾಲೆಗೆ ಅದಕ್ಕೆ ಕಳಿಸ್ತೀವಿ. ಬುಕ್ ಪೆನ್ಗಳು ಅವು ಇವಕ್ಕೆ. ಮತ್ತೆ ಚೆನ್ನಾಗಿಲ್ಲದ್ರೆ ನಾವು ಆಸ್ಪತ್ರೆಗೆ ತೋರಿಸ್ಕೊಂತೀವಿ. ಮತ್ತೆ ಅಷ್ಟು ಸಾಲದಾಗಲ್ಲ ಅಂತ ನಾವು ಕೂಲಿನೂ ಮಾಡ್ತೀವಿ. ಹೌದಾ? ಈಗಾಗಲೇ ಎಲ್ಲ ರಸ್ತೆಗಳು ಅಗಲೀಕರಣ, ಬಾಕ್ಸ್ ಚರಂಡಿಗಳನ್ನ, ಕುಡಿಯೋ ನೀರಿಂದಾಗಲಿ, ಕೆರೆಗಳಿಗೆ ನೀರು ತುಂಬಿಸೋಂಥ ಯೋಜನೆಗಳಾಗಲಿ ಅನೇಕ ಯೋಜನೆಗಳನ್ನು 2 ವರ್ಷದ ಅವಧಿಯಲ್ಲಿ ಶಾಸಕರು ಈ ಕ್ಷೇತ್ರದಲ್ಲಿ ತೃಪ್ತಿಕರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಜನ ಮೆಚ್ಚಿದ ಶಾಸಕರಾಗಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 10ಕ್ಕೆ ಎಷ್ಟು ಕೊಡ್ತೀರಿ? 10ಕ್ಕೆ 9.5 ಕೊಡ್ತೀನಿ ನಾನು. ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಕೆರೆಗಳು ತುಂಬಿದ್ದಾವೆ. ಹಾಗೂ ವಿದ್ಯುತ್ ಸಮಸ್ಯೆ ಭಾಳ ಇತ್ತು. ಆ ವಿದ್ಯುತ್ ಸಮಸ್ಯೆ ನೀಗಿಸೋಕ್ಕೆ ಸುಮಾರು 150 ಕೋಟಿಯಿಂದ 2 ಕೋಟಿ 200 ಕೋಟಿಯವರು ಅಂದಾಜು ಪಟ್ಟಿಯಲ್ಲಿ 220 KV ಪವರ್ ಸ್ಟೇಷನ್ನು ಹಾಗೂ ಅಣಬೂರಲ್ಲಿ ಒಂದು ಪವರ್ ಸ್ಟೇಷನ್ನು, ಹಲವಾರು ಮತ್ತು ಸರ್ಕಾರಿ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆ ಭಾಳ ಶಿಥಿಲಗೊಂಡಿತ್ತು. ಸುಮಾರು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಮಂಜೂರು ಮಾಡಿಸಿದ್ದಾರೆ. ಇದು ಬರದ ನಾಡು ಅಂತಾರೆ. ಇನ್ನು 3 ವರ್ಷ 4 ವರ್ಷಕ್ಕೆ ಬಂಗಾರ ನಾಡಾಗ್ತದೆ. 57 ಕೆರೆ ನೀರು ತುಂಬಿಸಿದ್ದಾರೆ. ಬೇಕಾದಷ್ಟು ಅಡಿಕೆ ಕೂಡ ಹಾಕಿದ್ದಾರೆ. ಎಲ್ಲ ಇನ್ನು 4-5 ವರ್ಷಕ್ಕೆ ಫಸಲು ಬರ್ತದೆ. ನಮ್ಮ ಜಿಲ್ಲೆಗೆ ಚನ್ನಗಿರಿ ತಾಲೂಕು ಐತಲ್ಲ, ಅದನ್ನು ಮೀರಿಸ್ತದೆ ನೋಡ್ರಿ ಜಗಳೂರು ತಾಲೂಕು. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಹಳ್ಳಿ ಆಗಿರುವಂಥ ಸೊಕ್ಕೆ ಗ್ರಾಮಕ್ಕೆ ಬಂದಿದ್ದೀವಿ. ಶಾಸಕರು ಬಂದ ಮೇಲೆ ನಮ್ಮಲ್ಲಿ ಕೆರೆ ನೀರಿನ ಕೆರೆಗಳೆಲ್ಲ ಭರ್ತಿಯಾಗಿದ್ದಾವೆ. ಆಮೇಲೆ ಅವರು ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದಾರೆ. ಆಮೇಲೆ ಗಂಗಾ ಕಲ್ಯಾಣದ ಇವು ಜಲಜೀವನ್ ನೀರಿಂದು ಎಲ್ಲ ಅವು ಬರ್ತಿದ್ದಾವೆ. ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಹಾಗೆ ನಮ್ಮಲ್ಲಿ ಕಾಲೇಜ್ ಒಂದು ಮಾಡಿಕೊಡ್ತೀವಿ ಅಂತಂದು ಭಾಳ ಉತ್ಸಾಹ. ನಿನ್ನೆ ಹೋಗಿದ್ವಿ, ಅದನ್ನು ಮಾಡಿಕೊಡ್ತೀವಿ ಅಂತಂದು ಭಾಳ ಭರವಸೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಶಾಸಕರ ಕಾರ್ಯವೈಖರಿ ಬಗ್ಗೆ ನೀವು ನೋಡಿರ್ತೀರಾ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡೋಕೆ ನೀವು ರೆಡಿ ಇದ್ದೀರಿ?
ಸರ್ 10ಕ್ಕೆ ಆಲ್ಮೋಸ್ಟ್ ಆಲ್ 9 ಮಾರ್ಕ್ಸ್ ಕೊಡ್ತೀವಿ ಸರ್. ಯಾರೇ ಹೋದರೂ ಕೂಡ ಕಷ್ಟ ಅಂತ ಹೋದರೆ ಸ್ಪಂದಿಸ್ತಾರೆ ಮತ್ತು ಆತ್ಮೀಯತೆಯಿಂದ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರ ನಡೆನುಡಿ ನಾವು ಭಾಳ ಲೈಕ್ ಮಾಡ್ತೀವಿ. ಯಾರ ಹತ್ರ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ. ಯಾರಿಗೂ ಏನಾಗೆ ಸಮಸ್ಯೆ ಆಯ್ತು ಅಂತ ಹೋದಾಗೆ ಬೇಗನೆ ಸ್ಪಂದನೆ ಮಾಡ್ತಾರೆ. ಬಟ್ ಈ ಕೆಲಸಗಳು ನಿಧಾನಕ್ಕೆ ಆಗ್ತಿದ್ದಾವೆ. ಬಟ್ ಹಾಗಂತೇಳಿ ಅವ್ರು ಇದು ಮಾಡ್ತಿಲ್ಲ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಹೇಳಿದ್ರು ನಾನು ಒಪ್ಕೊಂಡೆ. ನಮ್ಮೂರಿಗೆ ಹೋಬಳಿ ಒಂದು ಕೃಷಿ ಇಲಾಖೆ ಐತಾ, ಫಸ್ಟ್ ಆಫ್ ಆಲ್ ಒಂದು ಕಾಲೇಜು, ಒಂದು ಹೈಸ್ಕೂಲು, ಇವರೆಲ್ಲ ಅಭಿವೃದ್ಧಿ ಆಗೈತಂದ್ರು. ಏನು ಅಭಿವೃದ್ಧಿ ಆಗೈತೆ ಸೊಕ್ಕೆಗೆ? ಜನಸಂಖ್ಯೆ ಸೊಕ್ಕೆ ಹೋಬಳಿ ಅಂದರೆ ಈ 6,000 ಚಿಲ್ಲರೆ ಜನಸಂಖ್ಯೆ ಐತಿ, ಹೌದ್ರಾ? ಸೊಕ್ಕೆ ಅಭಿವೃದ್ಧಿ ಇವರೆಲ್ಲರೂ ಆಗೈತಂದ್ರು. ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಒಂದು ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಒಂದು ಕೃಷಿ ಇಲಾಖೆ ಇಲ್ಲ. ಹಾಂ, ರೈತರು ಎಲ್ಲಿಗೆ ಹೋಗ್ಬೇಕು? ರೈತರ ಮಕ್ಕಳು ಇಲ್ಲಿದ್ದ 22 ಕಿಲೋಮೀಟ್ರ್ ಜಗಳೂರು ಹೋಗ್ಬೇಕು, 20 ಕಿಲೋಮೀಟ್ರ್ ಕೊಟ್ಟೂರು ಹೋಗ್ಬೇಕು. ಹಾಂ, ಇವರೆಲ್ಲ ಅಭಿವೃದ್ಧಿ ಆಗೈತಂದ್ರು. ಅಭಿವೃದ್ಧಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಇವ್ರು ತಿಳ್ಕೊಂಡಾರ ಅಭಿವೃದ್ಧಿ ಅಂದರೆ ನಾನು ಚರಂಡಿ ಮಾಡಿಸಿದೆ, CC ರೋಡ್ ಮಾಡಿಸಿದೆ, ಅದಲ್ಲ ಅಭಿವೃದ್ಧಿ ಅಂದರೆ. ಒಂದು ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಹಾಂ, ಒಂದು ಎಜುಕೇಷನ್ ಇಂಪಾರ್ಟೆಂಟು, ಒಂದು ಹೈಸ್ಕೂಲ್ ಇಲ್ಲ. ಹಾಂ, ಇವ್ರು ಅಭಿವೃದ್ಧಿ ಆಗೈತೆ ಅಂದರೆ ಯಾವ್ದು ಅಭಿವೃದ್ಧಿ ಆಗೈತಿ ಇಲ್ಲಿ? ಈ ಊರು ಸುತ್ತಾರ ನೋಡ್ರಿ ಏನು ಅಭಿವೃದ್ಧಿ ಆಗೈತಿ. ಹಾಂ, ಕಾಲೇಜಿನ ಬಗ್ಗೆ ಶಾಸಕರನ್ನ ಒಂದು 5 ಸತಿ 10 ಸತಿ ಓಡಾಡಿವಿ. ಅವರು ಹೇಳಿದ್ದೇನು ಆ ಪ್ರಿನ್ಸಿಪಾಲ್ರು ಕೂಡ ನಮಗೆ ಭೇಟಿ ಮಾಡಿಕೊಡ್ತೀವಿ. ಇವ್ರು ನೆಕ್ಸ್ಟ್ ನಿಮಗೆ ನೋಡ್ರಿ ಪ್ರಿನ್ಸಿಪಾಲ್ ಬರೋ ಕಾಲೇಜಿಗೆ ಅಂತ ಹೇಳಿದ್ರು. ಈಗ ನಿನ್ನೆ ಹೋದಾಗ ಅಲ್ಲ ತೋಣಗಟ್ಟಿ ಆಗೈತಿ ಹಂಗೆ ಹಿಂಗೆ ಸಚಿವರ ಹತ್ರನೂ ಕರ್ಕೊಂಡು ಹೋಗಿದ್ರಿ, ಎಲ್ಲರನ್ನ ಕರ್ಕೊಂಡು ಹೋಗಿರಿ. ಈಗೆಲ್ಲ ನಿನ್ನ ನೋಡಿದ್ರೆ ಎಲ್ಲ ಉಲ್ಟಾ ಹೊಡ್ತಾ ಇದ್ದಾರೆ. ಇವಾಗ ಅಲ್ಲೇ 1 ವರ್ಷ ಆಯ್ತು ಸರ್ ನಾವು ಹೋಗಿ ಬಂದು. ಇವಾಗ ಮೊನ್ನೆ ಹೋಗಿದ್ದಕ್ಕೆ ಅವರು ಸುಮ್ಮನೆ ಆಗಿಬಿಟ್ರು ಸರ್. ಅದನ್ನು ನಾವು ಅದ್ರೊಳಗೆ ನಾವು ಹೋಗಿದ್ರೆ ಅದು ಅಕ್ಕತ್ ಸರ್. ಅವ್ರು ಸುಮ್ಮನೆ ಹೋದಾರ ಅಲ್ಲಿ ಮ್ಯಾಗಳರು ಬೇರೆ ಕಡೆಗೆ ಹಾಕಿಬಿಟ್ಟಿದ್ದಾರೆ ಸರ್. ಅಷ್ಟೇ, ಆ ಥರ ಆಗಿದೆ ಸರ್. ಅದು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಕಾರ್ಯವೈಖರಿ ಬಗ್ಗೆ ನಾವು ಒಂದು ರಿಪೋರ್ಟ್ ಕಾರ್ಡನ್ನು ಪಡೆಯಲು ಓಡಾಡ್ತಾ ಇದ್ವಿ. ಈಗ ಚಿಕ್ಕಮನಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಶಾಸಕರ ಸ್ವಂತ ಗ್ರಾಮ. ಶಾಸಕರು ನಮ್ಮೂರಾಗಿರೋದ್ರಿಂದ ಪ್ರತಿದಿನನೂ ವಾರಕ್ಕೊಂದ್ಸರಿ ಬಂದು ಹೋಗ್ತಾರೆ ವಿಸಿಟ್. ಅವ್ರು ಇಲ್ಲೇ ಮನೆ ಇದೆ, ಇಲ್ಲೊಂದು ಮನೆ ಇದ್ದಾಗ ಪ್ರತಿ ಸರಿ ಇಲ್ಲಿ ಬಂದು ಹೋಗ್ತಾರೆ. ನಮಗೆ ಗೊತ್ತಿಲ್ದಂಗೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಅಂತಂದು. ಪ್ರತಿಯೊಂದು ಕಾರ್ಯಕ್ರಮಗಳು ಅಬ್ಸರ್ವೇಷನ್ ಮಾಡ್ತಾರೆ. ಈಗ ಮತ್ತೆ ಈ ಚಿಕ್ಕಮಗಳೂರು ಇತಿಹಾಸದಲ್ಲಿ ಇದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕಂದರೆ ನಾವು ಇಲ್ಲಿ ಸುಮಾರು 70-80 ವರ್ಷಗಳ ಕಾಲ ಇಲ್ಲಿ ಆಳಿರ್ತಕ್ಕಂಥ MLAಗಳು ಯಾರು ನಮ್ಮ ಊರಿಗೆ ಏನು ಮಾಡಲಿಲ್ಲ. ಇನ್ನು ಮಾಡ್ತಾರೆ, ಇನ್ನು ಭಾಳ ಕನಸುಗಳು ಇಟ್ಕೊಂಡಾರೆ. ಆ ಹುಟ್ಟಿದವ್ರಿಗೆ ಏನಾದರೂ ಮಾಡ್ಬೇಕು ಅನ್ನೋದಕ್ಕೆ ಶಾಲೆ ಮಾಡ್ತಿದ್ದಾರೆ. ಈಗ ನಮ್ಮೂರು ಶಾಲೆ ಮೈದಾನ ಆಗಿದೆ, ಶಾಲೆ ಮಾಡ್ತಿದ್ದಾರೆ 2.5 ಕೋಟಿಯಲ್ಲಿ. ಮತ್ತು ಊರಾಗೆಲ್ಲ ಲೈಟಿಂಗ್ ಹಾಕ್ತಿದ್ದಾರೆ, 50 ಲಕ್ಷ ಲೈಟಿಂಗ್ ಹಾಕ್ತಿದ್ದಾರೆ. ಎಲ್ಲ ಕೆಲಸಗಳು. ಶಾಸಕರಿಗೆ ನೀವು ಎಷ್ಟು ಮಾರ್ಕ್ಸನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ? 10ಕ್ಕೆ ಕೊಡ್ತೀವಿ ನಾವು. ಶಾಸಕರು ಭಾಳ ಒಳ್ಳೆ ಕೆಲಸ ಇತಿಹಾಸದಾಗ ದಾಖಲೆ ಆದ್ರೆ ಸರ್. ಹಿಂದೆ 25 ವರ್ಷ 50 ವರ್ಷದಿಂದ ಆದ್ರೂ ಏನಾಗಿದ್ದಲ್ಲ ಅಭಿವೃದ್ಧಿ. ಈ ಸಣ್ಣ ಕುಗ್ರಾಮದಿಂದ ನೀರಾವರಿಗಳು ಮತ್ತು ಬೋರ್ಗಳು 14 ಬೋರ್ ಹಾಕ್ಸಿನಿ ಅಂದ್ರೂ ಒಂದು ಪಾಯಿಂಟ್ ನೀರು ಬರೋದಿಲ್ಲ. ಈಗ ಎಲ್ಲ ಇಂಪ್ರೂವ್ ಇದಾವೆ ಸರ್. ಶಾಲೆಗೋಸ್ಕರ 4 ಎಕರೆ ಕೊಟ್ಟಾರೆ ಸರ್. 4 ಎಕರೆ ಕೊಟ್ಟ ತಕ್ಷಣ ಅವರು ಬೈ ಚಾನ್ಸ್ ಅವ್ರು ಏನು MLA ಆಗಿಬಿಟ್ರೆ ನಮ್ಗೆ ಇನ್ನೂ ಸಂತೋಷ ಆಯಿತು. ಹಂಗಾಗಿ ಈಗ ಸುಮಾರು 2.5 ಕೋಟಿ ರೂಪಾಯಿ ಈಗ ಶಾಲೆದು ದತ್ತು ತಗೊಂಡು ಹಾಕ್ಯಾರ ಸರ್ ಅಮೌಂಟಿಗೆ. ಅದಕ್ಕಿಂತ ಇಂಚೆ ಇಲ್ಲೊಂದು 3 ರೂಮ್ ಕಟ್ಸೋಕೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದೆ ಸರ್. ನಮಗೆ ಯಾವಾಗಲೂ ಊರಿಂದ ಕಾಂಟ್ಯಾಕ್ಟ್ ಯಾವತ್ತೂ ಬಿಟ್ಟಿಲ್ಲ ಸರ್ ಅವರು. ಮೂರು ಒಂದೇ ಅಂತಲ್ಲ, ಇಡೀ ತಾಲೂಕಿನಲ್ಲಿ ಅವರು ಸ್ವಂತ ಕೆಲಸಕ್ಕಿಂತಲೂ ಸಾಮೂಹಿಕ ಕೆಲಸಗಳಿಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಇಂಪ್ರೂವ್ಮೆಂಟಿಗೆ ಗಮನ ಕೊಡ್ತಾ ಇದ್ದಾರೆ. ನಾನು ಎಷ್ಟೇ ದಿನ ಅಧಿಕಾರದಲ್ಲಿರಲಿ ನನ್ನ ಹೆಸರು ಈ ತಾಲೂಕಿನಲ್ಲಿ ಉಳಿಸ್ಬೇಕು, ನನ್ನ ಕೆಲಸಗಳ ಮುಖಾಂತರ ಎಂಬ ಅಭಿಪ್ರಾಯವನ್ನು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಆದರ್ಶ ವ್ಯಕ್ತಿ ಸರ್ ಅವರು. ಓಕೆ ಸರ್, 100ಕ್ಕೆ 110ಕ್ಕೆ 11 ಕೊಡ್ತೀನಿ ಸರ್. ನಮ್ಮ ಶಾಸಕರ ಭಾರಿ ಬದ್ಧವಾಗಿ ಮಾಡಕತ್ತಿದ್ದಾರೆ. ಇದು ಚಿಕ್ಕ ಗ್ರಾಮ ಅಂತೇಳಿ ಭಾಳ ಅಭಿವೃದ್ಧಿ ಮಾಡಕ್ಕೆ ಹೊಂಟಿದ್ದಾರೆ ನಮ್ಮ ಶಾಸಕರು. ಅದಂತೂ ಸತ್ಯ, ಈ 100ಕ್ಕೆ 100 ಸತ್ಯ. ನಮ್ಮೂರು ಹಳ್ಳಿ ಬಿಡ್ರಿ, ಚಿಕ್ಕ ಹಳ್ಳಿ. ಅದೇನು ಜನಗಳಿಗೆ ತೋರಿಸ್ಕೊಂಡಂತ ಹಳ್ಳಿ ಅಲ್ಲ ಇದು. ಜಗಳೂರು ತಾಲೂಕಲ್ಲ, ಡೆಲ್ಲಿವರೆಗೆ ಹೋದ್ರೆ ಈಗ ಪಬ್ಲಿಕ್ ಕಾಡ್ತಾರೆ. ಆ ಥರ ಮಾಡಿದ್ದಾರೆ ನಮ್ಮ MLA. ಚಿಕ್ಕಮನಟ್ಟಿ ಗ್ರಾಮದಲ್ಲೂ ಕೂಡ ಜನರಿದ್ದಾರೆ, ಬೇರೆ ಬೇರೆ ಕಡೆ ಜನ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಈ ಕ್ಷೇತ್ರದ ಒಂದು ಏನು ಜಗಳೂರು ಕ್ಷೇತ್ರ ಏನಿತ್ತು, ಬರದ ನಾಡು, ಈ ಕೊಂಡಕುರಿ ನಾಡು, ಬಯಲುಸೀಮೆ ನಾಡು ಅಂತೇಳಿ ಹೆಗ್ಗಳಿಕೆ ಆಗಿರ್ತಕ್ಕಂಥದ್ದು. ಆದರೆ ನಮ್ಮ ಶಾಸಕರು ಗೆದ್ದ ನಂತರ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ ನಂತರ
ನಮ್ಮ ಜಗಳೂರು ಕ್ಷೇತ್ರ ಇವತ್ತು ನೋಡಲಿಕ್ಕೆ ಚಿನ್ನದಂಥ ಕ್ಷೇತ್ರ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ಪ್ರತಿ ಒಂದು ರೈತರಲ್ಲಿ 1 ಎಕರೆ ಇದ್ದರು, ಅರ್ಧ ಎಕರೆ ಇದ್ದರು, 5 ಎಕರೆ ಇದ್ದರೂ ಸಹ ತೋಟ ಮಾಡಲಿಕ್ಕೆ ಸಿರಿಗೆರೆ ಜಗದ್ಗುರುಗಳ ಆಶೀರ್ವಾದದಿಂದ ಚಿಕ್ಕಮ್ಮನಟ್ಟಿ ದೇವೇಂದ್ರಪ್ಪ ಸಾಹೇಬರ ಶಾಸಕರ ಆಶೀರ್ವಾದದಿಂದ ಪ್ರತಿಯೊಬ್ಬರು ರೈತರು ಇವತ್ತು ನೆಮ್ಮದಿಯಿಂದ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ, ರೈತರು ಕಣ್ಣೀರನ್ನು ಒರೆಸ್ಕೊಳ್ಳಿಕ್ಕೆ ನಮ್ಮ ಶಾಸಕರು ನೆರವಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಒಂದು 5 ನಿಮಿಷ ಏನೋ ಹಿಂಗೆ ಆಗ್ಯದ ಸರ್, ಹಿಂಗೆ ಆಗಿದೆ, ಒಂದು ಫೋನ್ ಮಾಡಿ 5 ನಿಮಿಷಕ್ಕಲ್ಲಿ ಅಟೆಂಡ್ ಆಗ್ತಾರೆ ಅವ್ರು. ಒಂದು ಯಾರನ್ನೊಬ್ರು ತೀರ್ಕೊಂಡ್ರು ಸ್ಪಂದಿಸಿ, ಯಾರನ್ನ ಕಡು ಬಡವರಾದರೆ ಅವ್ರ ಕೈಲಿಂದ ಏನಾಗ್ತದೆ ಹೆಲ್ಪ್ ಮಾಡ್ತಾರೆ, ವೈಯಕ್ತಿಕ ಸಹಾಯ ಮಾಡ್ತಾರೆ. ಈಗ ಯಾವನ ನಾಟಕಗಳು ಅದಂತಂದ್ರೆ ಅಣ್ಣ ಹಿಂಗಾಗೈತೆ ಅಣ್ಣ ಅಂತಂತಂದರೆ ಅದಕ್ಕೆ ಹೋಗಿ ಸಹಾಯ ಮಾಡ್ತಾರೆ. ಇದಕ್ಕೇನೋ ಇದೆಲ್ಲ ಇಲ್ಲೇ ಮಾಡಿದ್ದಾರೆ ಅಂತ ಅಲ್ಲ, ಪಕ್ಕದ ದೂರದಲ್ಲಿ ಮಾಡಿದರೆ ನಮಗೂ ಸ್ವಲ್ಪ ಅನ್ನ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಹೇಗೆ ಅಂತ ಹೇಳಿದರೆ ಇದು ಈಗ ಗೋಕಟ್ಟೆ ಇತ್ತು, ಒಡಗೋಗಿತ್ತು, ಕೆರೆ ಮಾಡಿದರು, ನಮ್ಮ ಬೋರ್ ಇದೆ ಇಲ್ಲಿ ಚೆನ್ನಾಗಿ ಹೊಡಿತಾ ಇದೆ, ಮೊದಲು ಹೊಡಿತಿರಲಿಲ್ಲ, ಎಲ್ಲ ಕ್ಲೀನಾಗಿ ಮಾಡ್ತಿದ್ದಾರೆ. ಕೇಳಿದ್ರಲ್ಲ, ಇದಿಷ್ಟು ಜಗಳೂರು ವಿಧಾನಸಭಾ ಕ್ಷೇತ್ರದ ಜನರ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.